ನಕಲಿ ಖಾತೆ ಸೃಷ್ಟಿಸಿ ನಗರಸಭೆಯಲ್ಲಿ ಖಾತೆ ಬದಲಾವಣೆ, ಅಧಿಕಾರಿಗಳು ಸದಸ್ಯರು ಶಾಮೀಲು. ಮುಳಬಾಗಿಲು ನಗರಸಭೆ ವಾರ್ಡ್ ನಂಬರ್ 23ರಲ್ಲಿ ಲಕ್ಷ್ಮೀಬಾಯಿರವರಿಗೆ ಸೇರಿದ ಜಾಗದಲ್ಲಿ 11-20 ಅಡಿಗಳ ಜಾಗಕ್ಕೆ ಪ್ರಶಾಂತ್ ಎಂಬುವರಿಗೆ ನಗರಸಭೆ ವತಿಯಿಂದ ಖಾತೆ ಮಾಡಿಕೊಟ್ಟಿದ್ದು, ಮೂಲ ವಾರಸುದಾರರ ಜಾಗ ಒತ್ತುವರಿ ಮಾಡಿರುವ ಬಗ್ಗೆ ಅಧಿಕಾರಿಗಳ ಮೇಲೆ ಆಕ್ರೋಶಗೊಂಡಿದ್ದಾರೆ. ಲಕ್ಷ್ಮೀಬಾಯಿರವರಿಗೆ ಸೇರಿದ ಖಾತೆ ನಂಬರ್ 1476/1610 ಕಸಾಬ್ ಬೀದಿ 2137/1974ರಲ್ಲಿ ಒತ್ತುವರಿಗೆ ಸ್ಥಳೀಯ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಪ್ರಶಾಂತ್ ಜೊತೆಗೆ ಶಾಮೀಲಾಗಿ ಅಕ್ರಮ ನಕಲಿ ಖಾತೆ ಮಾಡಿಕೊಟ್ಟಿದ್ದು ಬೆಳಕಿಗೆ ಬಂದಿದ್ದು, ಇಂತಹ ಅಕ್ರಮ ಪ್ರಕರಣಗಳು ಇನ್ನೆಷ್ಟು ಇವೆ ಎಂಬುದರ ಬಗ್ಗೆ ತನಿಖೆ ನಡೆಯಬೇಕಾಗಿದೆ. ಜಿಲ್ಲಾಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಬಗ್ಗೆ ತನಿಖೆ ಕೈಗೊಂಡು ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮುಳಬಾಗಿಲಿನ ನಗರಸಭೆಯಲ್ಲಿ ಹಲವಾರು ಖಾತೆಗಳು ಬದಲಾಗಿದ್ದು, ಈ ಖಾತೆ, ಅಂಗಡಿ, ಲೈಸೆನ್ಸ್, ಕಂದಾಯ, ಜನನ ಮತ್ತು ಮರಣ ಪ್ರಮಾಣ ಪತ್ರದ ಬಗ್ಗೆ ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳಲೇಬಾರದು ಎನ್ನುವ ರೀತಿಯಲ್ಲಿ ನಗರಸಭೆ ಅಧಿಕಾರಿಗಳು ಆಡಳಿತವನ್ನು ನಡೆಸುತ್ತಿದ್ದಾರೆ. ಉತ್ತರವನ್ನ ನೀಡುತ್ತಿಲ್ಲವೆಂದು ಜನರು ಅಭಿಪ್ರಾಯವಾಗಿದೆ. ಇದರ ಹಿಂದೆ ರಾಜಕಾರಣಿಗಳ ಕೈವಾಡ ಇರಬಹುದು ಎಂದು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮುಳಬಾಗಿಲಿನ ಕಾಯಂ ನಿವಾಸಿಗಳು ತುಂಬ ಹಳೆಯ ಕಾಲದಿಂದ, ಅಂದರೆ ಸುಮಾರು 5 ಜನರೇಷನಿಂದ ನಾವು ಇಲ್ಲಿ ವಾಸವಾಗಿರುವಂತಹ ಫ್ಯಾಮಿಲಿ ನಮ್ಮದು. ಕಸಾಯಿ ರಾಮೋಜಿರಾವ್ ಅಂತಂದರೆ ತುಂಬ ಫೇಮಸ್ ನಮ್ಮ ಮುಳಬಾಗಿಲದಲ್ಲಿ. ತುಂಬ ಆಸ್ತಿ ಪಾಸ್ತಿ ಮಾಡಿದಂಥವರು. ಆ ಒಂದು ಆಸ್ತಿ ಪಾಸ್ತಿಗಳಲ್ಲಿ ನಾವು ಉಳಿಸ್ಕೊಂಡಿರುವಂಥದ್ದು ಈ ರಣಬೇರಮ್ಮ ದೇವಸ್ಥಾನ ಬೀದಿ ಬ್ಯಾಕ್ ಸೈಟು, ಮತ್ತು ನಮ್ಮ ಈ ಕಲಾಯಿ ಬೀದಿ ಅಂತ ಹಳೆಯ ಕಾಲದಲ್ಲಿ ಕರಿತಾ ಇದ್ದೀವಿ ಸರ್. ಕಸಾಯಿ ಬೀದಿ, ಕಲಾಯಿ ಬೀದಿ ಅಂತ. ಇದರಲ್ಲಿ ನಮಗೆ ವಿಭಾಗದ ಮೂಲಕ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದಿರೋಂಥದ್ದು. ನಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಅಂತೇಳ್ಬಿಟ್ಟು, ನಮ್ಮ ತಾತ ಲಕ್ಷ್ಮಣರಾವ್ ಅಂತೇಳ್ಬಿಟ್ಟು, ನಮ್ಮ ಅಜ್ಜಿ ತಾತಾಗೆ ಬಂದಿರುವಂತಹ ಪಿತ್ರಾರ್ಜಿತ ಆಸ್ತಿ ಇದು. ಇದು ನಮಗೆಲ್ಲರಿಗೂ ಹಕ್ಕಿರೋದ್ರಿಂದ, ಮತ್ತು ನಮ್ಮ ದೊಡ್ಡಮ್ಮ ಯಶೋಧಾಬಾಯಿ ಅಂತ, ನಮ್ಮ ತಾಯಿಯವರು ರುಕ್ಮಣಿಬಾಯಿ ಅಂತೇಳ್ಬಿಟ್ಟು, ಅವರು ಈ ಒಂದು ಪ್ರಾಪರ್ಟಿಗೆ ಹಕ್ಕುದಾರರು, ವಾರಸುದಾರರು. ಈಗ ಇದು ತುಂಬ ಹಳೆ ಮನೆ ಆಗಿದ್ದರಿಂದ ಇದನ್ನು ನಾವು ಡೆಮಾಲೇಷನ್ ಮಾಡಿ ಮನೆ ಕಟ್ಟಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾಗ, ನಾವು ಇಲ್ಲದೇ ಇರುವಂಥ ಸಮಯದಲ್ಲಿ, ನಮ್ಮ ಮನೆ ಡೆಮಾಲೇಷನ್ ಆದ ನಂತರ ನಾವು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹಿಂದೆ ಪಶ್ಚಿಮದ ಗೋಡೆಯನ್ನು ನೋಡಿ ಸರ್, ಅದು ನಮ್ಮದು ಕಾಂಪೌಂಡ್ ಸರ್. ಅದು ನೋಡಿ, ಹಿಂದೆ ನಮ್ಮ ಇದು ಪಶ್ಚಿಮದ್ದು ಕಾಂಪೌಂಡ್. ಇದು ಪಶ್ಚಿಮ ಗೋಡೆಯಲ್ಲಿ ಕಟ್ಟಿರುವಂತಹ ಗೋಡೆ ಸರ್. ಇದು ಆ ಕಡೆಯಿಂದಲೂ ಕವರ್ ಮಾಡಿ ಸರ್. ಇದು ನಮ್ಮ ತಾತಂದು ಹಳೆಯ ಮನೆ ಸರ್. ಇದು ನಮ್ಮ ಇನ್ನೊಂದು ಚಿಕ್ಕ ತಾತಂದು ಹಳೆಯ ಮನೆ. ಇದು ಈ ಮನೆ ಬಂದು ನಮ್ಮ ದೊಡ್ಡ ತಾತ, ಅಂದರೆ ನಮ್ಮ ತಾತ ರಾಮೋಜಿರಾವ್ ಅಂತೇಳ್ಬಿಟ್ಟು, ನಮ್ಮ ಮುತ್ತಾತ ಅವರು, ನಮ್ಮ ತಾತ ಲಕ್ಷ್ಮಣರಾವ್ ಅಂತ. ಆ ಲಕ್ಷ್ಮಣರಾವ್ ಭಾಗಕ್ಕೆ ಬಂದಿರುವಂಥದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಇದು ಲಕ್ಷ್ಮೀಬಾಯಿ ಹೆಸರಿನಲ್ಲಿ ಖಾತೆ ಇರುವಂಥದ್ದು. ನೋಡಿ ಸರ್, ಈ ಗೋಡೆ ಪಶ್ಚಿಮದಲ್ಲಿದೆ. ನಮಗೆ ಮುನ್ಸಿಪಲ್ ರೋಸ್ಟ್ ಎಂಟ್ರೆನ್ಸಿಂದ ಹಿಡಿದು ಇಲ್ಲಿಗೆ 75 ಅಡಿ ಲಾಂಗ್ ಇದೆ ಸರ್ ನಮ್ಮದು. ಇದರಲ್ಲಿ ನಮ್ಮದು ಗೋಡೆ ಹಿರಿಯರು ಇಲ್ಲಿಂದ ಗೋಡೆ ಹಾಕಿ ಎಲ್ ಶೇಪಲ್ಲಿ ಹಿಂಗು ಕೊಟ್ಟು ಈ ಬೇವಿನ ಮರದವರೆಗೂ ನಮ್ಮ ಕಾಂಪೌಂಡ್ ಸರ್, ಹದ್ದೆ ಬಸ್ತು ನಮ್ಮದು. ಇದು ಇಲ್ಲಿ ಈ ಬೇವಿನ ಮರದವರೆಗೂ ಕಾಂಪೌಂಡ್ ಹದ್ದೆ ಬಸ್ತಿದೆ. ನೋಡಿ ಸರ್, ಈ ಗೋಡೆಯನ್ನು ನೋಡಿ, ಇಷ್ಟು ಅಗಲ ಒಡೆದು ಬಿಟ್ಟವರು ನೋಡಿ. ಈ ಗೋಡೆಯನ್ನು ಒಡೆದು ಅವರು ಅಷ್ಟು ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ. ಇದು ನಮ್ಮ ಅಡುಗೆ ಮನೆ ಸರ್. ಅದು ಒಂದು ಸಪಾನೆ ಟೈಮು ಅಡುಗೆ ಮನೆ. ಅದು ಅಮ್ಮ ಅವರು ಹುಟ್ಟಿರುವಂಥ ಸ್ಥಳ. ಅದು ಈ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಇಲ್ಲಿಂದ KC ಸೌಭಾಗ್ಯಮ್ಮ, ಸಾಯಿನಾಥ ಶೆಟ್ಟಿ ಅನ್ನೋರು, ಅವ್ರ ಮಗ ಪ್ರಶಾಂತ್ ಅನ್ನೋರು ಈ ಗೋಡೆಯನ್ನು ಒಡೆದು ಒಳಗಡೆ ಒತ್ತುವರಿ ಮಾಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ಒಂದು ಕೈವಾಡಗಳಿದೆ ಅಂತ ನಮ್ಗೆ ತಿಳಿದು ಬಂದಿದೆ. ಇದಲ್ಲದೆ ಇದ್ರ ಜೊತೆಗೆ ಇವ್ರಿಗಿಂತ ಮೊದಲು ಇಲ್ಲಿ ಸರ್, ಇಲ್ಲಿ ಆಂಜನೇಯ ಶೆಟ್ಟಿ ಅಂತ ಹೇಳ್ಬಿಟ್ಟು, ಇದು ತುಂಬ ಹಳೆಯ ಕಾಲದ, ಅವರು ಹಳೆಯ ಆಸ್ತಿಯವರು. ವಿಶ್ವನಾಥ್ ಗುಪ್ತಾ ಅನ್ನೋ ಡಾಕ್ಟ್ರ್ ಅವ್ರ ಮನೆ ಫ್ಯಾಮಿಲಿ ಹುಡುಗ ಹರೀಶ್ ಅಂತೇಳ್ಬಿಟ್ಟು, ಆ ಹರೀಶ್ ಅನ್ನೋರು ಸಹ ಈ ಜಾಗ ನಮ್ಮದು ಅಂತೇಳ್ಬಿಟ್ಟು ನಮ್ಮ ಈ ತಿಪ್ಪೆಯಿಂದ ಹಿಡಿದು ಇಲ್ಲವರೆಗೂ ಅವರು ಒತ್ತುವರಿ ಮಾಡಿದ್ದಾರೆ. ಅದು ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಅವರು ನಮ್ಮ ಹತ್ರ ಮೂಲ ದಾಖಲೆ ಇದೆ, ನಾವು ತೋರಿಸ್ತೀವಿ ಅಂತ ವರ್ಷಾನುಗಟ್ಲೆಯಿಂದ ಇನ್ನೂ ಯಾವ ದಾಖಲೆಗಳು ತಂದು ತೋರಿಸಿಲ್ಲ. ನಾವೇನಾದರೂ ಹೆಣ್ಮಕ್ಳನ್ನ ಮಾತಾಡೋಕ್ಕೆ ಬಂದರೆ ದೌರ್ಜನ್ಯವಾಗಿ ಮಾತಾಡೋಕ್ಕೆ ಬರ್ತಾರೆ. ದಾಖಲೆಗಳು ಕೊಡಿ ಅಂತ ನಮಗೆ ಕೇಳ್ತಾರೆ ವಿನಃ ಅವ್ರ ದಾಖಲೆಗಳು ನಮಗೆ ಯಾವುದೇ ರೀತಿಯಲ್ಲಿ ಕೊಡ್ತಾ ಇಲ್ಲ. ಕಚೇರಿಯಲ್ಲೆಲ್ಲನೂ ಶಾಮೀಲಾಗಿ ಅವರು ಈ ಖಾತೆಗಳನ್ನು ನಮ್ಮ ಜಾಗಕ್ಕೆ ಮಾಡ್ಕೊಂಡಿದ್ದಾರೆ ಸರ್. ಈ ಖಾತೆ ಈಗ ನಾವು ಈ ಖಾತೆಯನ್ನು ನೀವು ಯಾವ ಆಧಾರದ ಮೇಲೆ ಮಾಡ್ಕೊಂಡಿದ್ದೀರಿ ಅಂತ ನಾವು ನಗರಸಭೆ ಪೌರಾಯುಕ್ತರಿಗೆ ಕೇಳಿದ್ರೆ ಅವರು ಯಾವುದೇ ಉತ್ತರವನ್ನು ನಮಗೆ ಕೊಡ್ತಾ ಇಲ್ಲ. ದಯವಿಟ್ಟು ನೋಡಿ, ನಮ್ಮ ದೊಡ್ಡಮ್ಮ ಅವರು 65-70 ವರ್ಷ ಆಗಿದೆ ಸರ್. ನಮ್ಮ ತಾಯಿಯವ್ರಿಗೆ 65 ವರ್ಷ ಆಗಿದೆ. ಇವರು ಸುಮಾರು 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರ ಜೊತೆಗೆ ನಾನು ಇದ್ದೀನಿ, ಜೊತೆಗೆ ತಿರುಗ್ತಾ ಇದ್ದೀನಿ, ಬರ್ತಾಯಿದ್ದೀನಿ. ನಾವು ಕೆಲಸದಲ್ಲಿ ಬ್ಯುಸಿ. ನಾನು ಉಪನ್ಯಾಸಕ್ಕೆ ಕೆಲಸ ಮಾಡ್ತೀನಿ.
ಮತ್ತು NGOs ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನ್ನ ಮೀಟಿಂಗ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಇವ್ರ ಹೋರಾಟಗಳಿಗೆ ನಾನು ಬರ್ಬೇಕು ಸರ್. ಯಾಕಂದರೆ ಇವರು ವಯಸ್ಸಾಗಿರೋರು, ಇವ್ರ ಕೈಯಲ್ಲಿ ಬರೋಕ್ಕಾಗ್ತಾ ಇಲ್ಲ. ಇನ್ನು ಜೊತೆಯಲ್ಲಿ ಫ್ಯಾಮ್ಲಿಯಲ್ಲಿ ದೊಡ್ಡವ್ರು ಹೋರಾಡ್ತಾ ಇದ್ದರೆ ನಾವು ಹೆಂಗೆ ಸರ್ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ? ಹಂಗಾಗಿ ನಾನು, ನಮ್ಮಣ್ಣ ಒಂದು ಕಡೆ, ನಮ್ಮ ತಮ್ಮ ಒಂದು ಕಡೆ, ಮತ್ತು ನಮ್ಮ ಫ್ಯಾಮ್ಲಿ ಮೆಂಬರ್ಸು ಓಡೋಡಿ ಬರೋದು ಸರ್. ಬೆಂಗಳೂರಲ್ಲಿದ್ದಾರೆ, ಮತ್ತು ಸುತ್ತಮುತ್ತ ಊರುಗಳಲ್ಲಿದ್ದಾರೆ. ಎಲ್ರಿಗೂ ಫೋನ್ ಮಾಡಬೇಕು, ಒಂದು ಕಡೆ ಕರಿಬೇಕು ಅವ್ರನ್ನೆಲ್ಲಾನು. ಎಷ್ಟು ರಿಸ್ಕ್ ಆಗಿದೆ ಅಂದರೆ ಸರ್, ಅವ್ರಿಗೆ BP ಶುಗರು, ಇವ್ರಿಗೆ BP ಶುಗರು. ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಪಾಪ ಕಾಲು ಕೈಯೆಲ್ಲ ಮುರಿದಿದೆ ಸರ್, ಅವ್ರಿಗೆ ಆಪ್ರೇಷನ್ಸ್ ಆಗಿದೆ. ಹಂಗೂ 8 ತಿಂಗಳಿಂದ ಫೇಸ್ ಮಾಡಿದ್ವಿ ಸರ್ ನಾವು, ನ್ಯಾಯ ಸಿಗತ್ತೆ ಅಂತ. ಆದರೆ ನಮಗೆ ಇದುವರೆಗೂ ಯಾವ ನ್ಯಾಯನೂ ಸಿಗಲಿಲ್ಲ. ಕೊನೆಗೆ ಅವ್ರು ಏನು ಮಾಡಿದ್ರು, ಹಿಂಬರಹ ಕೊಟ್ಟಿದ್ದಾರೆ, ಸಿವಿಲ್ ವ್ಯಾಜ್ಯ ಕೋರ್ಟಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ. ನಮ್ಮ ಎಲ್ಲ ಮೂಲ ದಾಖಲೆಗಳು ಇದ್ದು ಸಹ ನಮಗೆ ಆ ರೀತಿ ಅಲ್ಲಿ ಜವಾಬು ಕೊಟ್ಟಿದ್ದಾರೆ. ಬಟ್ ಈ ಪ್ರಶಾಂತ್ ಅನ್ನೋರಿಗೆ, ಸೌಭಾಗ್ಯಮ್ಮನವ್ರಿಗೆ, ಈ ಹರೀಶ್ ಅನ್ನೋರಿಗೆ ಯಾವುದೇ ರೀತಿಯಲ್ಲಿ ಅವರು ಅವ್ರ ಮೇಲೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಅದೆಲ್ಲನೂ ರಾಜಕೀಯ ಬೆಂಬಲ, ನಗರಸಭೆ ಸದಸ್ಯರ ಬೆಂಬಲ ಅವ್ರಿಗೆಲ್ಲ ಇರೋದ್ರಿಂದ ನಮಗೆ ಯಾವ ಬೆಂಬಲ ಇಲ್ಲ ಸರ್. ನಮಗೆ ಯಾವುದೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಇನ್ನೊಂದು ಸರ್, ಇದು ನಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಖಾತೆಯಲ್ಲಿರುವಂತಹ ಹಳೆಯ ಕಾಲದಲ್ಲಿ, ಅಂದರೆ ನಮ್ಮ ಅಜ್ಜಿ, ನಮ್ಮ ತಾತ ಮುತ್ತಾತ ಕಟ್ಟಿರುವಂಥ ಕಲ್ಲಿನ ಗೋಡೆ. ಈ ಗೋಡೆ ನೋಡಿ ಈ ಥರ ಬಂದು ನಮಗೆ ನಮ್ಮ ಹದ್ಬಸ್ತಲ್ಲಿರುವಂಥ ಗೋಡೆ ಸರ್. ಹಿಂಗೆ ಬಂದು ಇಲ್ಲವರೆಗೂ ಇದ್ದು ಗೋಡೆ, ಮತ್ತು L ಶೇಪಿಂದ ಬಂದು ಮತ್ತು ಅಲ್ಲವರೆಗೂ ನಮ್ಮ ಗೋಡೆ ಕವರ್ ಆಗಿತ್ತು ಸರ್. ಅಲ್ಲಿ ಇದೆಲ್ಲ ನಮ್ಮದೆಲ್ಲನೂ ತಿಪ್ಪೆ ಇದ್ದಿದ್ದು. ಈಗೇನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಈ ಮನೆಯವರು ಆಂಜನೇಯ ಶೆಟ್ಟಿ ಅನ್ನೋರು ಬಿಟ್ಟು, ಅವರ ಒಂದು ಮನೆಯವರು ಹರೀಶ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಒತ್ತುವರಿ ಮಾಡಿದ್ದಾರೆ ಸರ್. ಇಲ್ಲಿವರೆಗೂ ಒತ್ತುವರಿ ಮಾಡಿದ್ದಾರೆ. ಮತ್ತು ಇವರಾದ ನಂತರ ನೆಕ್ಸ್ಟು ಸೌಭಾಗ್ಯಮ್ಮ ಅನ್ನೋರು ಮತ್ತು ಅವ್ರ ಮಗ ಪ್ರಶಾಂತ್ ಅನ್ನೋರು ನಮ್ಮ ಈ ಗೋಡೆಯನ್ನು ಒಡೆದು, ಅವರೇ ಗೋಡೆಯನ್ನು ಸ್ವತಃ ಒಡೆದು, ನಾವು ಇದೇ ಇರೋಂಥ ಪಕ್ಷದಲ್ಲಿ ಇಲ್ಲಿಂದ ಹಿಡಿದು ನಮ್ಮ ಇದು ಅಡುಗೆ ಮನೆ ಸರ್, ಇದು ಇಲ್ಲಿವರೆಗೂ ಒತ್ತುವರಿ ಮಾಡಿದ್ದಾರೆ. ದಯವಿಟ್ಟು ನೋಡಿ, ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಇದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಶತಾಯಗತಾಯ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಕಾಲದಿಂದ ನಾವು ಈ ಒಂದು ಸ್ಥಳದಲ್ಲೇ ವಾಸವಾಗಿದ್ದೀವಿ. ಈ ಸ್ಥಳ, ಈ ಮನೆಯೆಲ್ಲ ನಮ್ಮ ಹದ್ದುಬಸ್ತಲ್ಲೇ ಇದೆ. ಸುತ್ತಮುತ್ತ ಯಾರು ಕೇಳಿದ್ರು ಸಹ ನಮ್ಮ ಅಡ್ರೆಸ್ಸು ಮತ್ತು ನಮ್ಮ ವಂಶದ ಒಂದು ಹೆಸರನ್ನು ಹೇಳುವಂಥವರು ತುಂಬ ಚಿರಪರಿಚಿತರು ನಾವು ಮುಳಬಾಗಿಲಲ್ಲಿ. ಹಾಗಾಗಿ ದಯವಿಟ್ಟು ಪೌರಾಯುಕ್ತರು ಮತ್ತು ನಮ್ಮ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ, ದಯವಿಟ್ಟು ಬಂದು ನಮ್ಮ ಜಾಗವನ್ನು ನಮಗೆ ನೀವು ಪರಿಶೀಲನೆ ಮಾಡಿ ನಮ್ಮ ಜಾಗ ನಮಗೆ ಹದ್ದುಬಸ್ತು ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ನ್ಯಾಯವನ್ನು ಕೊಡಿ. ವಾರ್ಡಿಂದ ನಮಗೆ ಒಂದು ಅರ್ಜಿ ಬಂದಿದೆ, ನಿನ್ನೆ ಕೂಡ ಬಂದಿತ್ತು. ಅದನ್ನು ನಾನು ಮೇಲ್ನೋಟಕ್ಕೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಒಂದೇ ಸೊತ್ತಿಗೆ ಇಬ್ಬರ ಹೆಸರಲ್ಲೂ ಕೂಡ ನಮ್ಮಲ್ಲಿ ಖಾತೆ ಆಗಿರ್ತಕ್ಕಂಥ ಕಂಡು ಬಂದಿದೆ. ಈ ಖಾತೆ ಆಗಿರ್ತಕ್ಕಂಥ ದಾಖಲೆ ಆಧಾರದ ಮೇಲೆ ನಗರಸಭೆಯಲ್ಲಿ ಅವ್ರು ಲೈಸೆನ್ಸ್ ಕೊಟ್ಟಿದ್ದಾರೆ, ಅದರಂತೆ ಅವ್ರು ಮನೆ ಕಟ್ತಾ ಇದ್ದಾರೆ. ಅವರಲ್ಲೂ ದಾಖಲೆ ಇದೆ, ಇವರಲ್ಲೂ ದಾಖಲೆ ಇದೆ. ಇಂಥವು ನಾವು ಸಾಮಾನ್ಯವಾಗಿ ಈ ಖಾತೆಗಳಲ್ಲಿ ಕಂಡುಬರುತ್ತೆ. ಅದನ್ನ ಮೂಲ ದಾಖಲೆಗಳೇನಿದೆಯೋ ಅದನ್ನ ಪರಿಶೀಲನೆ ಮಾಡಿ ಸಿವಿಲ್ ಸ್ವರೂಪದ ಒಂದು ವ್ಯಾಜ್ಯ ಆಗಿರೋದ್ರಿಂದ ಇಲ್ಲಿ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೋಬೇಕಂತೇಳಿ ಅವ್ರಿಗೆ ಹೇಳಿದ್ದೀನಿ. ಇದು ಅವ್ರ ವ್ಯಾಜ್ಯ ಏನಿದೆಯೋ ಕಾನೂನುಬದ್ಧವಾಗಿ ಸಿವಿಲ್ ಕೋರ್ಟಲ್ಲಿ ಇತ್ಯರ್ಥಪಡಿಸ್ಕೊಳ್ಳೋದು ಸೂಕ್ತ ಆಗುತ್ತೆ. ಮೂಲ ದಾಖಲೆ ಅಂದ್ರೆ ಅವ್ರು ಏನು ಇವರು ಹೊಂದಿದ್ದಾರೆ, ಇವರು ಅರ್ಜಿದಾರರು ಮತ್ತೆ ಆ ಖಾತೆ ಇಬ್ರು ಖಾತೆದಾರ ಏನು ಹೊಂದಿದ್ದಾರೆ, ರೈಟ್ಸ್ ಏನಿದೆ, ಆ ಸ್ವತ್ತಿನಲ್ಲಿ ಅವ್ರಿಗೆ ಏನ್ ಹಕ್ಕಿದೆ ಅನ್ನೋದನ್ನ ನ್ಯಾಯಾಲಯದಲ್ಲಿ ಸಮರ್ಥನೆ ಮಾಡ್ಕೋಬೇಕು. ಆ ತರ ನಮ್ಮಲ್ಲಿ ಯಾವ್ದು ಇಲ್ಲ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮಲ್ಲಿ ಯಾವ್ದು ಕಂಡು ಬರಲಿಲ್ಲ. ನಮ್ಮಲ್ಲಿ ಅವ್ರ ಹೆಸರಲ್ಲಿ ಖಾತೆ ಇದೆ, ಇವ್ರ ಹೆಸರಲ್ಲೂ ಖಾತೆ ಇದೆ. ಅದು ನ್ಯಾಯಾಲಯ ಪರಿಶೀಲನೆ ಮಾಡ್ಬೇಕು. ಇಬ್ಬರ ಖಾತೆ ನೋಡ್ತೀವಿ ನಾವು, ಖಾತೆ ಇದೆ. ಪರಿಶೀಲನೆ ಮಾಡಿದಿರ ಹೊಸದಾಗಿ ಖಾತೆ ಮಾಡುವಾಗ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಮೊದಲೇ ಖಾತೆ ಇದೆ, ಅದು ಖಾತೆ ಇದ್ದಾಗ ಮೂಲ ದಾಖಲೆ ಪರಿಶೀಲನೆ ಮಾಡೋದಿಲ್ಲ. ಖಾತೆ ಇತ್ತು ಅಂತ ಹೇಳಿದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತೀವಿ, ಅದ್ರ ಪ್ರಕಾರ ಮನೆ ಕಟ್ತಾರೆ. ಅದನ್ನ ಆಕ್ಷೇಪಣೆ ಇದ್ರೆ ಅವ್ರಿಗೆ ಆಕ್ಷೇಪಣೆ ಕೊಟ್ಟಿದ್ದಾರೆ, ಈಗ ನಮ್ದಾಗಿದೆ ಆ ಸೊತ್ತು ಅಂತ ಕೊಟ್ಟಿದ್ದಾರೆ. ಇವಾಗ ಪರಿಶೀಲನೆ ಮಾಡಿದಾಗ ಇಬ್ಬರಿಗೂ ಅದ್ರಲ್ಲಿ ಹಾಕಿರೋ ತರ ನಮ್ಗೆ ನಮ್ಮ ಅಸೆಸ್ಮೆಂಟ್ ಬುಕ್ ಅಲ್ಲಿ ಕಂಡು ಬರ್ತಾ ಇದೆ. ಅದು ಸಿವಿಲ್ ಸ್ವರೂಪದ್ದಾಗಿರೋದ್ರಿಂದ ಅವರಿಬ್ಬರು ಕೂಡ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೋಬೇಕಾಗುತ್ತೆ. ಅಲ್ಲ ಸರ್, ಮೂಲ ದಾಖಲಾತಿಯನ್ನ ಇವಾಗ ಪರಿಶೀಲನೆ ಮಾಡಿದಾಗ ಅವ್ರದ್ದು ಮೂಲ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಲ್ಲ. ಖಾತೆ ಮಾಡುವ ಪರಿಶೀಲನೆ ಮಾಡ್ತೀವಿ, ಖಾತೆ ಮಾಡಿದ್ದಾದ್ಮೇಲೆ ಪರಿಶೀಲನೆ ಮಾಡಲ್ಲ. ಖಾತೆ ಮಾಡುವಾಗ ಯಾವುದೇ ಕಾರಣಕ್ಕೆ ಮೂಲ ದಾಖಲಾತಿ ಪರಿಶೀಲನೆ ಮಾಡಿ ಖಾತೆ ಮಾಡ್ತೀವಿ. ಇದು ಬಹಳ ವರ್ಷಗಳಿಂದ ಆಗಿರ್ತಕ್ಕಂಥ ಖಾತೆ, ಈಗ ಆಗಿರೋದಲ್ಲ. ಅವರ ಹೆಸರಲ್ಲಿ ಹೌದು.
ಇವಾಗ ಆಗಿರ್ತಕ್ಕಂಥ ಖಾತೆ ಅಲ್ಲ, ಇತ್ತೀಚೆಗೆ ಆಗಿರ್ತಕ್ಕಂಥ ಖಾತೆ ಅಲ್ಲ. ಸುಮಾರು ಒಂದು 20 ವರ್ಷದ ಹಿಂದೆ, 60 ಇಸ್ವಿಯಲ್ಲಿ, ಸುಮಾರು 30 ವರ್ಷದ ಹಿಂದೆ ಆಗಿರ್ತಕ್ಕಂಥ ಖಾತೆ. ಅದ್ ಸರಿ ಇಲ್ಲ ಅಂತ ಹೇಳಿ ನೀವು ಅರ್ಜಿ ಕೊಟ್ಟು ಅದನ್ನ ಸಮರ್ಥನೆ ಮಾಡ್ಕೋಬೇಕು. ಕತೆ ನಮ್ಮ ಜಮೀನ್ ಅವ್ರ ಕತೆ ಮಾಡ್ಕೊಂಡಿದ್ದೀವಿ. ಇಲ್ಲ ಸರ್, ಮೂರು ಸರ್, ಅದೇ ಒಂದ್ ನಿಮಿಷ ಇರಿ. ಈ ಖಾತೆ ಇವಾಗ ಮಾಡಿರೋದು ಸರ್, ಪ್ರೆಸೆಂಟ್ ರೈಟಿಂಗ್ ಖಾತೆ ಮತ್ತೆ ನಮ್ದು ಹ್ಯಾಂಡ್ ರೈಟಿಂಗ್ ಏನಿರುತ್ತೆ ನಮ್ಮ ದಾಖಲೆಗಳು ಇದೆ. ಅದು ಕೂಡ ನಮ್ಮದೇ ಇತ್ತಾ? ಇಲ್ಲ 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 ಅವರು ನಮ್ಮ ಪಿತ್ರಾಜಿತ ಆಸ್ತಿಯನ್ನು ಅವ್ರು ಹೊಡ್ಕೊಂಡು ಬಂದಿರೋದು ಮುಂದೆ ಕಾಂಪೌಂಡ್ ಗೋಡೆ. ಈ ಖಾತೆ ಮಾಡಿಲ್ಲ ಅವಾಗ. ಈ ಖಾತೆ ಇವಾಗಲ್ಲ ಸರ್ ಬಂದಿರೋದು, ಎಲೆಕ್ಟ್ರಾನಿಕ್ಸ್. ಅದನ್ನ ನಾವಿವಾಗ ಎಲೆಕ್ಟ್ರಾನಿಕ್ ಖಾತೆ ಮಾಡ್ಬೇಕಂದ್ರೆ ನಿಮ್ಮ ದಾಖಲೆ ತಗೋಬೇಕು ಅಧಿಕಾರಿಗಳು. ಈ ಖಾತೆ ಇವಾಗ ಯಾವ ದಾಖಲೆ ಇಲ್ಲ ಅಂದ್ರೆ ಮಾಡ್ತಾರ ಸರ್? ಮೂರ್ ದಾಖಲೆ ಕೊಡ್ಬೇಕು ತಾನೆ. ಹಳೆ ಖಾತೆ ಇವಾಗ ನಾನು ಕೊಡ್ತೀನಿ, ಇವಾಗ ನಮ್ದು ಹಳೆ ಖಾತೆ ಸರ್ ಅಂತ ಮಾಡ್ಕೊಡ್ತೀರಾ ನೀವು? ಇವಾಗ ನಮ್ಮಲ್ಲಿ ಒಂದು ವಿಷಯ MER 19 ಅಂತ ನಮ್ಮಲ್ಲಿ ಒಂದು ವಹಿ ಇರ್ತದೆ, ಆಸ್ತಿ ವಹಿ. ಅದ್ರಲ್ಲಿ ಇರ್ತಕ್ಕಂಥ ಆಸ್ತಿಗಳೆಲ್ಲ ಅಧಿಕೃತ ಸ್ವತ್ತಾಗಿರ್ತದೆ. ಅದ್ರ ಬಗ್ಗೆ ಏನು ನಾವು ಆಕ್ಷೇಪಣೆ ಇದ್ರೆ ಮಾತ್ರ ಪರಿಶೀಲನೆ ಮಾಡ್ತೀವಿ. ಆಕ್ಷೇಪಣೆ ಇಲ್ಲದೆ ಇದ್ರೆ ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ. ಅಬ್ಜೆಕ್ಷನ್ ಮಾತ್ರ ಪರಿಶೀಲನೆ ಮಾಡಬೇಕು. MER ಬಿಟ್ಟು ನಂತರ ಏನು 2002 ಇಂದ ಏನಾದ್ರೂ ಮ್ಯಾನ್ಯಲ್ ಖಾತೆ ಇದ್ರೆ ಅದನ್ನ ಮಾತ್ರ ನಾವು ಪರಿಶೀಲನೆ ಮಾಡ್ಬೇಕಾಗುತ್ತೆ. ಅದು ಈ ಸ್ವತ್ತಾಗಿದೆ, ಅದು ಕೂಡ ಅಬ್ಜೆಕ್ಷನ್ ಇಲ್ದಿರ ಪರಿಶೀಲನೆ ಮಾಡಲ್ಲ. ಅಬ್ಜೆಕ್ಷನ್ ಇದ್ರೆ ಮಾತ್ರ ಪರಿಶೀಲನೆ ಮಾಡ್ತೀವಿ. ನಾವು ಬಂದಿಲ್ಲ ಅರ್ಜಿ ಕೊಟ್ಟಾಗ ಆಗಸ್ಟ್ 15ನೇ ತಾರೀಕು 14ನೇ ತಾರೀಕು ರಾತ್ರಿ ಗೊತ್ತಾಯ್ತು ನಮ್ಗೆ. ನಮ್ದು ಬೇವಿನ ಮರ ದೊಡ್ಡದಾಗಿ ಬೇವಿನ ಮರ ಇದೆ ಸರ್ ನಮ್ಮ ಕಾಂಪೌಂಡ್ ಅಲ್ಲಿ. ಆ ಬೇವಿನ ಮರ ಕಡ್ದಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಬೆಳಗ್ಗೆ ನಾನು ಹೋದ್ರೆ ಗೋಡೆ ಎಲ್ಲ ತಲುಪಿಟ್ಟಿದ್ದಾರೆ JCBಯಲ್ಲಿ. ಬೇವಿನ ಮರ ಕಡ್ದು ಒಂದ್ 1.5 ಟ್ರಾಕ್ ಹೋದೆ ಅಲ್ಲಿ ಬಿದ್ದಿತ್ತು. ನಾನು ಹೇಳಿ ಯಾಕಪ್ಪ ಕಡ್ದಿದ್ಯಾ ನೀನು, ನಮ್ಮ ಮರ ಅಲ್ವಾ ಅಂದ್ರೆ, ನೀವು ಹೇಳೋದಕ್ಕೆ ನಮ್ಮ ಹತ್ರ ಫೋನ್ ನಂಬರ್ ಇಲ್ಲ, ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಗೋಡೆ ಹೊಡೆದಾಕಿದ್ಯಲ್ಲಪ್ಪ ಯಾಕೆ ಅಂದ್ರೆ, ಗೋಡೆ ಬಿದ್ದೋಗಿರೋದು ಅಂದ. ಸರಿ ಆಯ್ತು ಅಂತ ಹೇಳ್ಬಿಟ್ಟಿದ್ದೆ. ನಾನು ಏನ್ ಮಾಡಿದೆ, ಅಲ್ಲಿಂದ ವಿಡಿಯೋ ಕಾಲ್ ಎಲ್ಲ ಮಾಡಿ ನಮ್ಮ ಅಕ್ಕ ಅವ್ರಿಗೆಲ್ಲ ಹೇಳಿ ಕಳಿಸಿದೆ. ಹಿಂದೆ ದಿವಸ ಬಂದ್ಬಿಟ್ರು ಎಲ್ರು. ಆವತ್ತೆ ನಾನು ಏನ್ ಮಾಡಿದೆ, ಇಲ್ಲೆಲ್ಲ ಫಂಕ್ಷನ್ ಮಾಡ್ಕೊಂಡಿದ್ದೀನಿ ಮುನ್ಸಿಪಲ್ ಆಫೀಸಲ್ಲಿ. ಇಲ್ಲಿ ಬಂದ್ರೆ ಏನ್ ಮಾಡಿದೆ, ಸ್ಟೇಷನ್ಗೆ ಹೋದೆ. ಸ್ಟೇಷನ್ಗೆ ಹೋಗಿ ಹೇಳಿದೆ, ಅಲ್ಲಿಂದ ಕಳ್ಸಿದ್ರು. ಭಾಗ್ಯಮ್ಮ ಅವ್ರ ಮಗ ಬಂದು ಪ್ರಶಾಂತ್ ಅಂತ ಹೆಸರು, ಅವ್ನು ಕರೆಸಿ ಕೇಳಿದ್ರು ನಿಮ್ಮ ಹತ್ರ ಏನಿದೆಪ್ಪ ದಾಖಲೆ ಅಂತ. ಒಂದು ಈ ಖಾತೆದು ದಾಖಲೆ ಇದೆ ತಗೊಂಡು ಹೋದ. ನಾನೇನ್ ಬೆಳಿಗ್ಗೆ ಇಲ್ಲೇ ಹೋಗಿದ್ದೆ. ನನಗೆ ಸುಮಾರಾಗಿ ನಾನು ಚಿಕ್ಕ ಹುಡುಗಿಂದ ಕೇಳ್ತಾನೆ ಇದ್ದೀನಿ, ನನ್ಗೆಲ್ಲ ಬಯಕೆ ಇದೆ, ಎಲ್ಲ ನಮ್ಮ ಮನೆಯದು ಲಕ್ಷದ ಬಯಗಿದೆ ನನಗೆ. ನಾನು ಎಲ್ಲಿ ಹೋಗಿ ಹೇಳಿದ್ರೆ ಕಳ್ಸಿದ್ರು. ನೋಡಪ್ಪ ಯಾಕೆ ಗೋಡೆ ತಗೊಂಡು ಬರ್ತಿದ್ಯಾ ನೀನು, ಅವ್ರ ಕಾಂಪೌಂಡ್ ಗೋಡೆ, ನಿನ್ಗೇನಿದೆ ನೀನ್ ಕಟ್ಕೋ, ಅವ್ರದ್ದೇನಿದೆ ಅವ್ರು ಬಿಟ್ಟು ಹಾಕು ಅಂತ ಸಮಾಧಾನ ಹೇಳಿ ಕಳ್ಸೋ ಸ್ಟೇಷನ್ ಅಲ್ಲಿ. ನಾವು ಬಂದ್ಬಿಟ್ವಿ. ಆಮೇಲೆ ಮತ್ತೆ 2 ದಿವಸ ಬಿಟ್ಕೊಂಡು ಅಲ್ಲಿಗೆ ಹೋದ್ವಿ. ಅವನೇನ್ ಮಾಡಿದ ಅಂದ್ರೆ, ಈ ಗೋಡೆ ಹಿಂಗ್ ಹೊಟ್ಟಿದ್ನಲ್ಲ ಅದ್ರ ಹಿಂದಾಗಿ ಪೂಜೆ ಮಾಡ್ತಿದ್ದ. ನಾನೇನ್ ಅನ್ಕೊಂಡೆ ಅಂದ್ರೆ, ಇವನಿನ್ನ ಇದರಲ್ಲಿ ಬಿಟ್ಬಿಟ್ಟಿದ್ದಾನೆ, ಇದೇನು ಬುದ್ಧಿ ಪೂಜೆ ಮಾಡಿಸ್ಕೊಂಡಿದ್ದಾನೆ, ಇವ್ನ ಮನೆ ಕಟ್ಕೊಳ್ತಾನೆ ಎಲ್ಲ ನೋಡಿದ್ರು. ನಾವ್ ಯಾಕೆ ಕೊಡ್ಬೇಕು, ನಮ್ ಗೋಡೆ ನಾವು ಕಟ್ಕೊಳ್ಳೋಣ ಅಂತ ನಾವು ಸಮಾಧಾನ ಹಾಕಿ 1 ವಾರ 10 ದಿವಸ ಹಿಂಗೆ ಕಳ್ಕೊಂಡಿದ್ವಿ. ಆಮೇಲೆ ಬಂದು ನಾವು ಇಲ್ಲಿ ಬಂದು ಕೇಳಿದ್ರೆ ನಮ್ಗೆ ಇವಾಗ ನಾವು ಈ ಖಾತೆ ಮಾಡ್ತೀವಿ. ಇವನು ಈ ಖಾತೆ ಮಾಡ್ಕೊಂಡು ಮೊದಲೇ 1.5 ತಿಂಗಳ ಹಿಂದೆ ಇದೆ. ಹರೀಶ್ ಅನ್ನೋರು ಬಂದಿದ್ದಾರೆ, ಅಲ್ಲಿಂದ ಪ್ರಶಾಂತ್ ಅನ್ನೋರು, ಸೌಭಾಗ್ಯಮ್ಮನವರು ಇಲ್ಲಿ ಬಂದಿದ್ದಾರೆ. ನೋಡಿ ಈ ಗೋಡೆ ಗೊತ್ತಾಗಲ್ಲ ಸರ್, ಚೆಕ್ ಬಂದು ಆ ಗೋಡೆ ನೋಡಿ ಸರ್, ಎಲ್ಲರಿಗೂ ನೋಡಿ ಲಾಸ್ಟ್ ವರ್ಗ ಗೋಡೆ ನೋಡಿ ಸರ್, ಎಲ್ಲರಿಗೂ ಇದೆ ನಮ್ಮ. ಆ ಗೋಡೆ ಸ್ಟ್ರೈಟ್ ಆಗಿ ಬಂದು ಈ ಗೋಡೆ ಹಿಂಗೆ ಬಂದು ಎಲ್ ಶೇಪ್ ಅಲ್ಲಿ ಇದೆ ಸರ್. ಈ ಮರ ನೋಡಿ ಸರ್, ಬೇವಿನ ಮರ ಇಷ್ಟು ಕಡ್ದಿದ್ದಾರೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಕೊಡೋಣ ಒಂದು ಅರ್ಜಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮುನ್ಸಿಪಲ್ ಆಫೀಸರ್ ನನಗೆ ಇದು ನಮ್ದು ಇಲ್ಲಿ ಬಂದಿರೋದು ಮಾಡ್ಕೊಂಡು ಇದು ಸ್ಕೆಚ್ ಮಾಡಿ ನಾವು ಇಟ್ಕೊಂಡಿರೋದಲ್ಲ. ಚೀಫ್ ಆಫೀಸರ್ ಪುರಸಭೆ ಸ್ಥಳದಲ್ಲಿ ಇರೋದು ಹಾಕಿರೋ, ಸ್ಥಳದಲ್ಲಿ ಈ ತರ ಇದೆ. ಸ್ಥಳದಲ್ಲಿ ಇರೋದು ನಮ್ಗೆ proof ಕೊಟ್ಟಿದ್ದಾರೆ. ಸರ್ ನಮ್ಗೆ ಅಳತೆ ಇಲ್ಲ, ಅನುಭವಸ್ಥರು ಇವರೇ ಇದ್ದಾರೆ ಸರ್, ಅಳತೆ ಇಲ್ಲ ಅಂತ ಹೇಳಿದಕ್ಕೋಸ್ಕರನೇ ನಮ್ ಕೋರ್ಟ್ ಅಲ್ಲಿ ಅಳತೆ ಮಾಡ್ಕೊಟ್ಟಿದ್ರು. ಮುನ್ಸಿಪಲ್ ಆಫೀಸ್ ಕೋರ್ಟ್ ಇಂದ ಆರ್ಡರ್ ಮಾಡಿ ಕಮಿಷನರ್ ಬಂದು ನಮ್ಮ ಮನೆ ನಾವು ವಾಸ ಮಾಡ್ತಿರೋ ಹೆಂಗಿದೆ ಅಂತ ಹೇಳಿ ಅವ್ರು ಸ್ಕೆಚ್ ಹಾಕಿ ಅದೇ ಗುರ್ತಿದ್ ಕೊಟ್ಟಿರೋದು. ಅಳತೆ ಇದೆ ಕೆಲಸ ಮಾಡಿ. ಇವಾಗ ಒಂದ್ ಕೆಲಸ ಮಾಡ್ಬೋದು ಏನಂದ್ರೆ, ಈ ತರ ಒಂದು ಸ್ಕೆಚ್ ಇದೆ, ಇದೇನು ಪ್ರಾಬ್ಲಮ್ ಇದೆಯಪ್ಪ, ಪರ್ಮಿಷನ್ ಕೊಟ್ಟಿದ್ದೀವಿ, ಬಟ್ ಹೆಂಗ್ ಕೊಟ್ಟಿದೀವಿ, ಯಾವ ಜಾಗ ಕೊಟ್ಟಿದೀವಿ ಅಂತ ಪರಿಶೀಲನೆ ಮಾಡೋಣ, ಕೆಲಸ ನಿಲ್ಸಿ ಅಂತ ನಿಲ್ಸ್ಬೋದು. ನೀವು ನಿಲ್ಸಲ್ಲ, ಹೇಳ್ತೀವಿ ಬೇಕಾದ್ರೆ, ಹೇಳ್ತೀವಿ. ಒಂದು ಲೆಟರ್ ಇದು ಮಾಡಿ, ಲೆಟರ್ ಕೊಡ್ತೀವಿ, ಹೇಳ್ತೀವಿ ಬೇಕಾದ್ರೆ. ನೋಟಿಸ್ ಕೊಡಿ, ಅದು ಹೇಳ್ತೀವಿ, ನೋಟಿಸ್ ಇಶ್ಯೂ ಮಾಡಿ, ಅದು ಮಾಡ್ತೀವಿ. ನೋಟಿಸ್ ಕೊಡಿ, ಅವು ಮಾಡ್ತೀವಿ. ಒಂದೇ ಅದೇ ನಮ್ಮ ಮಾಡ್ಕೋಬೇಕು.
ಅಂತ ನಮ್ದು ಊಟ ಶಾಲೆ ಕೊಟ್ಬಿಟ್ಟು ನಾವೆಲ್ಲ ಸೇರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ? ನಾವು ಕೊಟ್ಟು ಹೋಗಿದ್ದೀವಿ. ಅಷ್ಟೊಳಗಡೆ ಇವ್ರು ಬಂದಿರೋದು ಇವಾಗ. ಇವನು ಮನೆ ಕಟ್ಟೋದು, ಅವನು ಮುತ್ತಾತನ ಮನೆನೇ ಅದು. ಮನೆ ತಳ್ಳಿಬಿಟ್ಟು ಕಟ್ಟೋಬೇಕು ಅಂತ ಲೈಸೆನ್ಸ್ಗೆ ಬಂದಿದ್ದಾನೆ ಅವನು ಹೊಡಿಯೋದಕ್ಕೆ ಬಂದಿರೋದು. ಹೊಡಿಯಕ್ಕೆ ಬಂದಿರೋನು ಅವ್ನು ಹಳೆ ಮನೆ ಮಹೇಶ್ ತಳ್ಳಿಬಿಟ್ಟು ನಮ್ಮ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ಬಂದು ಹೇಳಿದ್ರೆ ನಮ್ಗೆ ಅಧಿಕಾರಿ ಏನಂದ್ರು, ನೀವು 3 ಪತ್ರ ತಗೊಂಡ್ ಬನ್ನಿ, ನಿಮ್ದು ಏನಿದೆ ಎಲ್ಲ ದಾಖಲೆ ತಗೊಂಡ್ ಬನ್ನಿ ಅಂದ್ರು. ಎಲ್ಲ ತಗೊಂಡು ಕೊಡ್ತಾನೆ ಇದ್ದೀವಿ. ಅವ್ರು 3 ಪತ್ರ ಮಾತ್ರ ತರಿಸಿಲ್ಲ, ಅವ್ರದ್ದು 3 ಪತ್ರ ಕೊಟ್ಟಿಲ್ಲ. ಅವ್ರದ್ದು ಒಂದು ಅಕ್ಕಪಕ್ಕದ್ದು ಏನು ಖಾತೆ ಏನು ತೋರಿಸಲಿಲ್ಲ. ಮತ್ತೆ RO ಸರ್ ವಿಸಿಟಿಂಗ್ ಬಂದಾಗ 3 ಪತ್ರ ಇಲ್ಲ ಅಂತ ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನೊಂದು ಸರ್ RO ಸರ್ ಅವರು ಆಮೇಲೆ ಇನ್ನೊಬ್ರು ಹೆಸರು ಗೊತ್ತಿಲ್ಲ, ಇವ್ರು ಬಂದು ಅರ್ಥ ಮಾಡಿದ್ರು ಅವರು. ಐವತ್ತು ಹೇಳಿದೆ ಗೋಡೆ ಒಳಗಡೆಗೆ ಅಂತ ಲೆಕ್ಕಾಚಾರ ಮಾಡಿ ಹೇಳ್ಬಿಟ್ಟು ಬಂದ್ರು. ನಮ್ದು 75 ಇದೆ ನಮ್ ಪೇಪರ್ ಅಲ್ಲಿ, ನಮ್ಮ 3 ಪತ್ರದಲ್ಲಿ 75 ಅಡಿ ಇದೆ. ಅವ್ರದ್ದು ಬಂದು 57 ಇದೆ ಅಂತ ಗೋಡೆ ಆಚೆಗೆ, ಅವರು ಗೋಡೆಗೆ ಈ ಕಡೆ ನಾವಿರೋದು. ಅವ್ರೇನು 7 ಸಲ ಬಂದು ಅರ್ಥ ಮಾಡಿ ಹೇಳ್ಬಿಟ್ಟು ಬಂದಿದ್ದಾರೆ. ಆದ್ರೂ ಅವರು ಬಂದು ಅಧಿಕಾರಿಗಳ ಮೇಲೆ ಅವ್ರು ಪ್ರೆಸರ್ ಹಾಕ್ತಾ ಇದ್ದಾರೆ. ಅವ್ರಿಗೆ ಏನ್ ಗೊತ್ತು, ಹೊಸಬ್ರು ಬಂದಿರೋದು ನಾವು ದುಡ್ಡಿ ಬೇದ್ರು ನಾವು ನಿಜ ಹೇಳ್ತಾ ಇದ್ದೀವಿ. ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಳೋದನ್ನ ಅವರು ಕಾಯ್ದೆ ಮಾಡ್ಕೊಟ್ಟಿದ್ದಾರೆ. ಅದು ಏನ್ ಬೇಸ್ಕಲ್ಲ ಮಾಡಿದ್ದೀರಾ ಸರ್ ನೀವು ಅಂದ್ರೆ, ಯಾವ ಬೇಸ್ಕಲ್ಲ ಮಾಡಿಲ್ಲ, ಅವ್ರು ಬಂದು ನಮ್ಗೆ ಹೇಳಿದ್ದಾರೆ. ಇವಾಗ ಖಾಲಿ ಜಾಗ ಇದ್ರೆ ಅದನ್ನ ಸಮ ಮಾಡಿಬಿಟ್ಟು ಇದನ್ನ ನಮ್ಗೆ ಈ ಖಾತೆ ಮಾಡ್ಕೊಂಡಿದ್ರೆ ನಾವು ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಾನು ಹೇಳ್ದೆ, ಮುನ್ಸಿಪಾಲ್ಟಿ ಪಕ್ಕದಲ್ಲಿ ಹಳೆ ಮುನ್ಸಿಪಾಲ್ ಇದೆ ಸರ್, ಅದ್ರ ಖಾತೆ ಮಾಡ್ಕೊಳ್ಳಿ ನನಗೆ ಅಂತ ಹೇಳ್ದೆ. ನನ್ಗೆ ಎಷ್ಟು ಕೋಪ ಅಷ್ಟು ಹುಟ್ಟುತ್ತಾ ಇದೆ ಸರ್. ನನ್ಗೆ ಇರೋದೇ ಚಿಕ್ಕ ಜಾಗ ಸರ್. ನನ್ಗೆ ನಾವೇನೋ ಒಂದು ಮನೆ ಕಟ್ಕೊಳ್ಳೋಣ, 200 ವರ್ಷದ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ನಾವೇನು ಇಷ್ಟು ವರ್ಷ ಕೂಡ ಹಾಕೊಂಡು ಬಂದಿದ್ರೆ ನಮ್ಗೆ ಈ ತೊಂದರೆ ಇವ್ರು ಕೊಟ್ರೆ ಅದೇನ್ ಮಾಡೋದು ಸರ್? ತಿಳ್ಬಿಡ್ತೀವಿ ಸರ್. ನಮ್ಗೆ ನಮ್ಮ ಮೂಲ ಪತ್ರದಲ್ಲಿ ಇರೋದು ಚಕ್ಬಂದಿ ಬಂದು ಪೂರ್ವಕ್ಕೆ ಮುನ್ಸಿಪಲ್ ರಸ್ತೆ, ಇಲ್ಲಿ ಪಶ್ಚಿಮಕ್ಕೆ ಬಂದು ಚಂಗೈ ಶೆಟ್ಟಿ, ಅವ್ರು ಪ್ರಶಾಂತ್ ಅವ್ರ ತಾತ ಹೆಸರು ಗೋಕುಲ ಚಂಗೈ ಶೆಟ್ಟಿ. ಚಂಗೈ ಶೆಟ್ಟಿ ಗೋಡೆ ಅದ್ಬಸ್ತು ಅಂತ ಬರ್ದಿದ್ದಾರೆ. ಉತ್ತರಕ್ಕೆ ಈ ಸುಬ್ಬಯ್ಯ ಶೆಟ್ಟಿ, ದಕ್ಷಿಣಕ್ಕೆ ರಾಘವಯ್ಯ ಮೇಸ್ತ್ರಿ, ಈ ಮಧ್ಯೆ ಇರೋ ಚಕ್ಬಂದಿ ನಮ್ದು ಅಂತ ಬರ್ದಿದ್ದಾರೆ ಸರ್. ಅದ್ರಲ್ಲಿ ನೀವು ಮೆಜರ್ಮೆಂಟ್ ಇಲ್ಲ ಅಂದ್ರೆ ನೀವು ದಾಖಲೆ ಇಲ್ದೇನೆ ನೀವು ಈ ಕಥೆ ಮಾಡಿದ್ದೀರಾ. ನಾವು ಇಷ್ಟೊತ್ತು ನೀವು ಕೊಟ್ಟಿದ್ರು ನಮ್ದು ಯಾಕೆ ಫೈಲ್ ಮಾಡ್ತಾ ಇದ್ದೀರಾ ನೀವು? ಯಾಕಂದ್ರೆ ಕೆಲಸ ನಿಲ್ಲಿಸ್ತಾ ಇಲ್ಲ ನೀವು? 8 ತಿಂಗಳು ಬೇಕಾಗಿತ್ತ ಸರ್ ನಮ್ಗೆ ಈ ಮಾತು ಹೇಳಿದ್ರೆ? ಅವ್ನು ಹೇಳ್ತಾರೆ ನೀವು ಮಾತು ಮಾಡಿ ರಣಬೇರಮ್ಮ ದೇವಸ್ಥಾನ ಬೀದಿಯಲ್ಲಿ ಸುಮಾರು 5 ಜನರೇಷನ್ ಇಂದ ಇರುವಂತ ನಮ್ಮ ಹಳೆ ಮನೆ. ಸುಮಾರು ನಮ್ಮ ತಾತ ಅವರಪ್ಪ ಮತ್ತೆ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಮತ್ತೆ ಮಾವಂದ್ರೆಲ್ಲ ಹುಟ್ಟಿರುವಂತ ಮನೆ. ನಮಗೆ ರೆಕಾರ್ಡ್ಸ್ ಸುಮಾರು 1872ನೇ ಇಸ್ವಿಯಿಂದ ರೆಕಾರ್ಡ್ಸ್ ಇದೆ ನಮ್ಮಲ್ಲಿ. ಬಟ್ ಆಗಿನ ಕಾಲದಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾತ ಅವರೆಲ್ಲಾನು ಅಣ್ಣ ತಮ್ಮಂದ್ರು ಸೇರಿ ವಿಭಾಗ ಪತ್ರಗಳನ್ನ 67, 68 ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಚಕ್ಬಂದಿ ಕರೆಕ್ಟ್ ಆಗಿ ಅವರು 4 ದಿಕ್ಕಲ್ಲಿ ಯಾರಿದ್ದಾರೆ ಅಂತ ತೋರಿಸಿದ್ದಾರೆ ನಮ್ಗೆ, ನಮ್ಮ ಚಕ್ಬಂದಿಯಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಚಕ್ಬಂದಿಯಲ್ಲಿ ನಮ್ಗೆ ಪತ್ರದಲ್ಲಿ ಹೆಂಚಿನ ಮನೆ, ತಿಪ್ಪೆ ಮತ್ತೆ ದಾರಿ, ಓಡಾಡಕ ಅಂತಿರುವಂತ ದಾರಿ, ತಿಪ್ಪೆ ಮತ್ತೆ ಬಚ್ಚಲ ಮನೆ, ಹೆಂಚಿನ ಮನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಮನೆ ಪಕ್ಕದಲ್ಲಿ ಖಾಲಿ ನಿವೇಶನ, ನಮ್ಮ ಪಶ್ಚಿಮ ಭಾಗದಲ್ಲಿ ಮನೆ ಪಕ್ಕದ್ದು ಖಾಲಿ ನಿವೇಶನ ನಮ್ಮದು ಅಂತ ಮಾಡಿದ್ದಾರೆ. ಈಗ ಖಾಲಿ ನಿವೇಶನ ಪ್ರೆಸೆಂಟ್ ಇದುವರೆಗೂ ಸಹ ಅದು ನಮ್ಮ ಹದ್ಬಸ್ತಲ್ಲೇ ಇದೆ. ಪ್ರೆಸೆಂಟ್ ನಾವು ಮನೆಯಲ್ಲೇ ಇದೀವಿ. ಈಗ ನಾವು ಅಕ್ಕ ತಂಗಿರು ಮತ್ತೆ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮಮ್ಮ ಅವರೆಲ್ಲ ಸೇರಿ ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು 2020ರಲ್ಲಿ ಆ ಒಂದು ಹಳೆ ಮನೆ ಮಳೆಗೆ ಕುಸಿದು ಬಿದ್ದಿದ್ರಿಂದ ನಾವು ಅದನ್ನ ಡೆಮಾಲೇಷನ್ ಮಾಡಿದೀವಿ. ಡೆಮಾಲೇಷನ್ ಮಾಡಿ ನಾವೆಲ್ಲ ನಿರ್ಧಾರ ತಗೊಳ್ತಾ ಇದೀವಿ. ಪವತಿ ವಾರಸ್ದಾರ ಖಾತೆಯನ್ನ ಬದಲಾಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಹ ನಾವು ನಮ್ಮ ನಗರಸಭೆಯಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಉತ್ತರ ಬರ್ಲಿಲ್ಲ. ಬಟ್ ನಾವು ಆ ಅರ್ಜಿಗಳೆಲ್ಲಾನು ನೀಟಾಗಿ ನಾವು ತಂದು ಕೊಟ್ಟಿದ್ದೀವಿ ಸರ್. ಬಟ್ ಈಗೇನಾಗಿದೆ ಅಂತಂದ್ರೆ, ನಮ್ಮ ಪಶ್ಚಿಮ ಭಾಗದಲ್ಲಿರುವಂತಹ ಸೌಭಾಗ್ಯಮ್ಮ ಮತ್ತೆ ಸಾಯಿನಾಥ್ ಶೆಟ್ಟಿ ಅನ್ನೋರು ನಮ್ಮ ಪಶ್ಚಿಮ ಭಾಗದಲ್ಲಿರುವಂತಹ ಗೋಡೆಯನ್ನ, ಕಾಂಪೌಂಡ್ ಗೋಡೆಯನ್ನ ಒಡೆದು ಆಗಸ್ಟ್ 13-14ನೇ ತಾರೀಕಲ್ಲಿ ನಮಗೆ ಗೊತ್ತಾಗಿದ್ದು. ಆಗಸ್ಟ್ 14ನೇ ತಾರೀಕು ಸರ್ ನೈಟ್ ಗೊತ್ತಾಗಿದ್ದು ನಮ್ಗೆ. 2025 ಆಗಸ್ಟ್ ನೈಟ್ ನಮ್ಗೆ ಗೊತ್ತಾಗಿದ್ದು ನಮ್ಮ ಕಾಂಪೌಂಡ್ ಅನ್ನ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವೇನ್ ಮಾಡಿದ್ವಿ, ಮಾನ್ಯ ದಿವಸ ಬೆಳಗ್ಗೆನೆ ಹೋಗಿ ನೋಡಿದಾಗ ಇಡೀ ನಮ್ಮ ಕಾಂಪೌಂಡ್ ಸುಮಾರು 100-150 ವರ್ಷಗಳ ಹಿಂದೆ ಕಟ್ಟಿರುವಂತ ಕಾಂಪೌಂಡ್ ಅನ್ನ ಆ ಕಾಂಪೌಂಡ್ ಒಡೆದು ನಮ್ಮ ಖಾಲಿ ನಿವೇಶನವನ್ನ ಒತ್ತುವರಿ ಮಾಡಿಕೊಂಡು
ಅವರು ಕಟ್ಟಡವನ್ನ ಪ್ರಾರಂಭ ಮಾಡಿದ್ದಾರೆ. ಅದನ್ನ ನಾವು ಅಪೋಸ್ ಮಾಡಿ ನಾವು ನಮ್ಮ ನಗರಸಭೆ ಕಮಿಷನರು ಶ್ರೀಧರ್ ಸರ್ ಇದ್ರು, ಅವ್ರಿಗೆ ತಂದು ಅರ್ಜಿ ಕೊಟ್ಟಿದ್ದೀವಿ. ಅದನ್ನ ವಿಚಾರ ಮಾಡ್ತೀವಿ ಅಂತಂದ್ರು. ನಮ್ಗೆ ಯಾವುದೇ ರೆಸ್ಪಾನ್ಸ್ ಕೊಡ್ಲಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಬೇರೆ ಬೇರೆ ಅಧಿಕಾರಿಗಳೆಲ್ಲ ನಾವು ಸಂಪರ್ಕ ಮಾಡಿದ್ವಿ. ನಮ್ಗೆ ಅವರು ಕೊಟ್ಟಂತಹ ಸಲಹೆಗಳ ಮೇರೆಗೆ ನಾವು 8 ತಿಂಗಳು ನಾವು ವೆಯ್ಟ್ ಮಾಡಿದ್ವಿ. ಅವ್ರಿಗೆ ನಮ್ಮ ಜಾಗವನ್ನ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಖಾತೆ ಯಾವ ದಾಖಲೆಯಲ್ಲಿ ಮಾಡಿದೀರಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸಾರ್ ಅವರು ಅವ್ರಿಗೆ ಮೂಲ ದಾಖಲೆನೇ ಇಲ್ಲ, ನಮ್ಮ ದಾಖಲೆಗಳನ್ನ ನಾವು ಕೊಟ್ಟಿದೀವಿ ನಾವು. ಹಾಗಾಗಿ ನಮ್ಮ ದಾಖಲೆ ಜೊತೆಗೆ ಅವ್ರ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅವರು ನಮ್ಗೆ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗ ಅವರಿಗೆ ಮನೆ ಕಟ್ಟೋದಕ್ಕೆ ಪ್ಲಾನ್ ಕೊಟ್ಟಿದ್ದಾರೆ, ಮತ್ತೆ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಮತ್ತೆ ನಮ್ಮ ಜಾಗಕ್ಕೆ ನಾವು ಹೋದಾಗ ನಮ್ಮ ಮೇಲೆ ಗಲಾಟೆ ಮಾಡಕ್ ಜನ ಬರ್ತಾ ಇದ್ದಾರೆ. ಸರ್ ನಮ್ದು ಸರ್ವೆ ನಂಬರ್ ಇಲ್ಲ, ಅದು ಟೌನ್ ಲಿಮಿಟ್ ಅಲ್ಲಿ ಬಂದಿರೋಂಥದ್ದು ಖಾತೆ ನಂಬರ್, ಅಸೆಸ್ಮೆಂಟ್ ನಂಬರ್ಸ್ ಇದೆ. ಆಗಿನ 78, 76 ಮತ್ತೆ 75 ಅಲ್ಲೆಲ್ಲ ರೆಕಾರ್ಡ್ಸ್ ಇಲ್ಲಿದೆ ಖಾತೆಯಲ್ಲಿ. ಮತ್ತೆ ಅದಕ್ಕಿಂತ ಮೊದಲು ಪಂಚಾಯತಿಗಳಿದ್ದೀವಿ ಸರ್. ಅವಾಗೆಲ್ಲ ರೈಟಿಂಗ್ಸ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಈಗ ನಮಗೇನಪ್ಪಾ ಅಂತಂದ್ರೆ ಆ ಟೈಮಲ್ಲೇ 67 ಅಲ್ಲೇ ನಮ್ಮ ತಾತ ಅವ್ರು ತಂದು ಇಲ್ಲಿ ಸೇರಿಸಿದ್ದಾರೆ. ನಮಗೆ ಲಾಂಗ್ ಬಂದು 75 ಇದೆ. ಆ 75 ಅಲ್ಲಿ ಬೇರೆಯವರು ಒತ್ತುವರಿ ಮಾಡ್ಕೊಂಡು ಪಶ್ಚಿಮ ದಿಕ್ಕಿಂದ ನಮಗ್ ಬಂದು ಒತ್ತುವರಿ ಮಾಡ್ಕೊಂಡು ತೊಂದರೆ ಕೊಡ್ತಾ ಇರೋದು. ಅದಕ್ಕೆ ನಮ್ಗೆ ಯಾವುದೇ ಅಧಿಕಾರಿಗಳು ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಈಗ ಹೊಸದಾಗಿ ಬಂದಿರೋಂಥ ನಮ್ಮ RO ಸರ್ ಮತ್ತೆ ಕಮಿಷನರ್ ಸರ್ ಅವ್ರಿಗೆ ಆ ಮ್ಯಾಟ್ರ್ ಗೊತ್ತಿಲ್ಲ. ನಾವು ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೀವಿ, ಈ ಹಿಂದೆ ಅಧಿಕಾರಿಗಳು ಇದ್ದಂಥವರೆಲ್ಲ ಹಿಂಗೆಲ್ಲ ಮಾಡಿದ್ದಾರೆ ಸರ್, ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ. ಹಾಗಾಗಿ ಸರ್ ಅವರು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಅವರು ನೀವು ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನ ನಾವು ಬರ್ಕೊಡ್ತೀವಮ್ಮ, ಅವ್ರ ದಾಖಲೆಗಳು ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಗೇನಂತಂದ್ರೆ ಸರ್, ನಮ್ಮ ಸಮಸ್ಯೆ ಈಗ ನಮ್ಮ ದೊಡ್ಡ ಮಗೆ 70 ವರ್ಷ ಸರ್, ನಮ್ಮ ಅಮ್ಮ ಅವ್ರಿಗೆ 65 ವರ್ಷ. ಇವರಿಬ್ರು ಕೋರ್ಟ್ಗೆ ಹೋಗಿ ವ್ಯಾಜ್ಯವನ್ನ ತೀರ್ಸ್ಕೋಬೇಕಂತೆ, ಅಂದ್ರೆ ವ್ಯವಹಾರ ಮಾಡ್ಕೋಬೇಕಂತ. ಅವನು ಸೌಭಾಗ್ಯಮ್ಮ ಮತ್ತೆ ಪ್ರಶಾಂತ್ ಅನ್ನೋರು ಮನೆ ಕಟ್ಕೋಬೇಕಂತೆ ಲೈಸೆನ್ಸ್ ಕೊಟ್ಟಿದಾರಂತೆ. ಈಗ ಲೈಸೆನ್ಸ್ ಮತ್ತೆ ಈ ಖಾತೆ ಹೆಂಗ್ ಸರ್ ಕೊಟ್ಟಿದ್ದೀರಾ ನೀವು ಅಂತಂದ್ರೆ, ಅವ್ರು ಕೊಟ್ಟಿದಾರಮ್ಮ, ಅದೇನ್ ದಾಖಲೆ ಕೊಟ್ಟಿದಾರೆ ಅದ್ರ ಮೇಲೆ ಮಾಡಿದೀವಿ, ಬಟ್ ಅವ್ರ ದಾಖಲೆ ಇಲ್ಲ, ಅವ್ರ ಮೂಲ ದಾಖಲೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನಮ್ಮ ಕಮಿಷನರ್ ಸರ್, RO ಸರ್. ಬಟ್ ಮೂಲ ದಾಖಲೆಗಳು ಇಲ್ಲದೆ ಇದ್ದಾಗ ನೀವು ಪ್ಲಾನಿಂಗ್ ಹೆಂಗ್ ಕೊಟ್ರಿ, ಮನೆ ಹೆಂಗ್ ಕಟ್ಟಕ್ಕೆ ಲೈಸೆನ್ಸ್ ಕೊಟ್ರಿ, ಈ ಖಾತೆ ಹೆಂಗ್ ಮಾಡಿದ್ರಿ? ನಾವು ಪೊಸಿಷನ್ ಅಲ್ಲಿ ನಾವಿದೀವಿ. ಅದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು. ನ್ಯಾಯ ಕೊಡಕ್ಕಾಗಿಲ್ಲ ಅಂತಂದ್ರೆ ನಾವು ಮುಂದೆ ನಗರಸಭೆ ಮುಂದೆ ಧರಣಿಯನ್ನ ಕೂತ್ಕೊಳ್ತೀವಿ.